ನಮಸ್ಕಾರ, ನಾನು ಮಾಲಾ. ಫ್ರೆಂಡ್ಸ್, ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಫಸ್ಟ್ ಟಿಪ್ ನೋಡೋಣ. ನೋಡಿ, ಸಾಯಂಕಾಲ ಟೈಮ್ ಇದು ತುಂಬಾ ಸೊಳ್ಳೆಗಳಿದೆ ಮತ್ತು ಗುಡ್ ನೈಟ್ ಲಿಕ್ವಿಡ್ ಖಾಲಿಯಾಗಿದೆ ಅಂತಂದಾಗ ತಕ್ಷಣಕ್ಕೆ ನಾವು ಈ ಥರ ಸೊಳ್ಳೆಗಳ್ನ ಹೋಗ್ಲಾಡಿಸ್ಬೋದು. ನೋಡಿ, ಅಗರಬತ್ತಿ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತಲ್ವ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ವಿಕ್ಸ್ ಆಗಲಿ ನಿಮ್ಮ ಮನೇಲಿ ಯಾವುದಿದ್ದರೆ ಅದನ್ನು ಅಪ್ಲೈ ಮಾಡಿ. ಇದು ನೀಲಗಿರಿ ಸ್ಮೆಲ್ ಇರೋದ್ರಿಂದ ವಿಕ್ಸು ಸೊಳ್ಳೆಗಳು ಬರೋದಿಲ್ಲ, ಹಾಗೆ ಸತ್ತೋಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ. ನೋಡಿ, ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ ನಾನು 2 ಕಡ್ಡಿಗೆ ಅಪ್ಲೈ ಮಾಡಿಕೊಂಡು ಸಾಯಂಕಾಲ ಟೈಮು ನಾವು ಹಚ್ಬಿಟ್ಟು ಹಾಲಲ್ಲಿ ಎಲ್ಲಾದರೂ ಇಟ್ಬಿಟ್ರೆ ಸಾಕು ಫ್ರೆಂಡ್ಸ್, ಸೊಳ್ಳೆಗಳು ಬರೋದಿಲ್ಲ ಆ ಸ್ಮೆಲ್ಗೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಓಕೆ, ಸೆಕೆಂಡ್ ಟಿಪ್ ನೋಡೋಣ. ಫ್ರೆಂಡ್ಸ್, ನಾವು ತರಕಾರಿಯನ್ನು ತಂದಾಗ ನಾವು ಹಂಗೆ ತೊಳೆದುಬಿಟ್ಟು ವಾಶ್ ಮಾಡಿಬಿಟ್ಟು ನಾವು ಹಂಗೆ ಕಟ್ ಮಾಡಿ ಹಾಕ್ಬಿಡ್ತೀವಿ. ಆ ಥರ ಮಾಡಬಾರ್ದು. ಅದರಲ್ಲಿ ಕೆಲವೊಂದು ಔಷಧಿ ಎಲ್ಲ ಹೊಡೆದಿರ್ತಾರಲ್ವ ತರಕಾರಿಗೆ. ನಾವು ತಂದಿದ ತಕ್ಷಣ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ನಾವು ಅಡುಗೆ ಮಾಡ್ಕೊಳೋದು ಉತ್ತಮ. ಇಲ್ಲಾಂದರೆ ಎತ್ತಿಕ್ಕೊಳೋರು ಅಷ್ಟೇ ಈ ಥರ ವಾಶ್ ಮಾಡಿಕೊಂಡು ಕವರ್ಗೆ ಹಾಕಿ ಎತ್ತಿಕ್ಕೋಬೋದು ಫ್ರಿಜ್ಜಲ್ಲಿ. ನೋಡಿ, ಸ್ವಲ್ಪ ನಾನು ಒಂದು ಬಾಣಲೆಯಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಪುಡಿ ಉಪ್ಪು. ಈ ಥರ ಪುಡಿ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಈ ನೀರಲ್ಲಿ ನಾವು ತಕ್ಷಣಕ್ಕೆ ಯಾವ ತರಕಾರಿ ಯೂಸ್ ಮಾಡ್ಕೊತೀವೋ ಅದನ್ನು ಬೇಕಾದರೂ ನಾವು ತೊಳ್ಕೊಬೋದು. 1-2 ನಿಮಿಷ ನಾವು ಈ ನೀರಲ್ಲಿ ನೆನೆಸಿ ಬಿಟ್ಬಿಡಬೇಕು ಫ್ರೆಂಡ್ಸ್. ಈ ಥರ ಬಿಡೋದ್ರಿಂದ ಅದರಲ್ಲಿ ತರಕಾರಿಗೆ ಹೊಡೆದಿರೋವಂಥ ಔಷಧಿ ಎಲ್ಲ ಹೊರಟೋಗುತ್ತೆ. ಅದರಲ್ಲಿ ವೈಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೊರಟೋಗುತ್ತೆ ಫ್ರೆಂಡ್ಸ್. ಆಮೇಲೆ ನಾವು ಒರೆಸ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಅಕಸ್ಮಾತ್ ನಾವು ತರಕಾರಿನ ಎತ್ತಿಕ್ತೀವಿ, ಇಷ್ಟೊಂದು ಯೂಸ್ ಮಾಡಲ್ಲ ಅನ್ನೋರು ಸೇಮ್ ಇದೇ ಮೆಥಡ್ ಫಾಲೋ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನಾವು ಅದರಲ್ಲಿ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ, ಅದರಿಂದ ಕ್ಲೀನಾಗಿ ತರಕಾರಿ ಎಲ್ಲ ವಾಶ್ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಶುಂಠಿನ ನಾವು ಈ ಥರ ಚಾಕುಲಿ ಆಗಲಿ ಅಂದ್ರೆಲ್ಲ ಈ ಥರ ಸಿಪ್ಪೆ ತೆಗಿಬೇಕು ಅಂದರೆ ಅರ್ಧಕ್ಕರ್ಧ ವೇಸ್ಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ಅದ್ರ ಬದಲು ಈ ಥರ ಬಜ್ಜಿ ಬೋಂಡ ಕರಿತೀವಲ್ವ, ಜಾಲ್ರಿ, ಈ ಥರ ಒಂದು ಜಾಲ್ರಿ ಇದ್ದರೆ ಸಾಕು. KG-ಗಟ್ಟಲೆ ಶುಂಠಿನ ನಾವು ಕ್ಲೀನ್ ಮಾಡ್ಕೋಬೋದು, ಸಿಪ್ಪೆ ಸುಲಿಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಸುಮ್ಮನೆ ಈ ಥರ ಉಲ್ಟಾ ಮಾಡಿಕೊಂಡು ಈ ಥರ ಉಜ್ಜಿದ್ರೆ ಸಾಕು ಫ್ರೆಂಡ್ಸ್. ಲೈಟಾಗಿ, ತುಂಬ ಪ್ರೆಷರ್ ಕೊಟ್ಟು ಉಜ್ಜಕ್ಕೆ ಹೋಗಬೇಡಿ, ಮತ್ತು ಅದೆಲ್ಲ ಉಲ್ಟೋಗ್ಬಿಡುತ್ತೆ. ಲೈಟಾಗಿ ನಾವು ಈ ಥರ ಉಜ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ. ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಿರುವಂಥ ಮೇಲೆ ಪದರ ಮಾತ್ರ ಬೀಳ್ತಾ ಇದೆ. ನಾವು ಪ್ರೆಷರ್ ಕೊಟ್ಬಿಟ್ಟು ಉಜ್ಜಿದಾಗ ಫುಲ್ ಶುಂಠಿ ಎಲ್ಲ ಹೊರಟೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಯಿತು ಅಂತ. ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಮನೇಲಿ ಎಷ್ಟೇ ಶುಂಠಿ ಇದ್ರೂ ನಾವು ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು. ಇದು ತುಂಬಾ ಈಸಿ ಮೆಥಡ್ ಅನಿಸ್ತು ಫ್ರೆಂಡ್ಸ್, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲನೂ ನಾನು ತೋರಿಸ್ತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್. ನೋಡಿ, ಕ್ಯಾರೆಟ್ನ ನಾವು ಫಿಲ್ಲರಲ್ಲಿ ತುರಿದಾಗ ಎಷ್ಟೊಂದು ವೇಸ್ಟ್ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ವೇಸ್ಟ್ ಆಗುತ್ತೆ. ಹಾಗೆ ಕ್ಯಾರೆಟಿಗೆ ಅರ್ಧ ತುಂಬಾ ವೇಸ್ಟಾಗಿ ಇದು ಮಾಡ್ತಾ ಇರ್ತಲ್ವ. ಒಂದೇ ಒಂದು ಸಿರಪ್ ಮುಚ್ಚಳ ಇದ್ದರೆ ಸಾಕು ಫ್ರೆಂಡ್ಸ್. ಆರಾಮಾಗಿ ನಾವು ಪೀಲರ್ ಥರನೇ ಇದನ್ನು ನಾವು ಯೂಸ್ ಮಾಡ್ಬೋದು. ಒಂಚೂರು ಮೇಲೆ ಪದರ ಮಾತ್ರ ವೇಸ್ಟ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮೇಲೆ ಮಾತ್ರ ಬರುತ್ತೆ ಅಷ್ಟೇ. ನಾವು ಕ್ಯಾರೆಟ್ ಎಲ್ಲ ವೇಸ್ಟ್ ಆಗೋದಿಲ್ಲ. ಇವಾಗ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಅದಕ್ಕೂ ಇದಕ್ಕೂ ತೋರಿಸ್ತೀನಿ ನೋಡಿ ಡಿಫ್ರೆನ್ಸು. ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ಥರ ಮನೆಯಲ್ಲಿರುವಂಥ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ವೇಸ್ಟ್ ಆಗ್ದಿರ ನೋಡ್ಕೋಬೋದು. ನೋಡ್ತಾ ಇರ್ಬೋದು ಅದು ಎಷ್ಟು ದಪ್ಪ ಇದೆ ಅಂತ. ಇದು ನೋಡಿ, ಇದರಲ್ಲಿ ಮುಚ್ಚಳದಲ್ಲಿ ತೆಗೆದಿರೋ ಅಂಥದ್ದು ಎಷ್ಟು ತೆಳ್ಳಗಿದೆ ಅಂತ. ನೋಡಿ, ಇನ್ನೂ ಒಂದು ಕ್ಯಾರೆಟನ್ನು ನಾನು ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ತುಳಿದು ಮೇಲೆ ಸಿಪ್ಪೆ ತೆಗೆದು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆರಾಮಾಗಿ ನಿಮಗೇನು ವಿಡಿಯೋ ಇಷ್ಟ ಆದರೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್. ನೋಡಿ, ಚಳಿಗಾಲದಲ್ಲಿ ಮತ್ತು ಮಳೆಗಾಲ ಬಂತು ಅಂದರೆ ಒಗೆಯೋ ಬಟ್ಟೆನ ಈ ಥರ ನಾವು ಬುಟ್ಟಿಗೆ ಹಾಕಿ ಇಕ್ಕಿರ್ತೀವಲ್ವ. ಮಳೆಗಾಲದಲ್ಲಿ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ, ಬಟ್ಟೆಗಳು ಒಣಗಲ್ಲ ಬೇಗ. ಈ ಥರ ಬುಟ್ಟಿಯಲ್ಲಿ ಹಾಕಿ ಕೊಡೋದ್ರಿಂದ ಇನ್ನೂ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ಆ ಥರ ಇದ್ದಾಗ
ಆ ಬುಟ್ಟಿದು ಕ್ಯಾಪ್ ಇರುತ್ತಲ್ವ ಅದನ್ನು ಉಲ್ಟಾ ಹಾಕ್ಕೊಂಡು ಒಂದು ಡಬಲ್ ಸೈಡ್ ಗಮ್ ಟೇಪ್ನ ಒಂದು ಸ್ವಲ್ಪ ಕಟ್ ಮಾಡಿ ಅಂಟಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದೆರಡು ಕರ್ಪೂರ, ಮನೇಲಿ ನಾವು ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕರ್ಪೂರನ ಒಂದೆರಡು ಈ ಥರ ಅಂಟಿಸ್ಬಿಟ್ಟು ನಾವು ಮುಚ್ಚಳ ಹಾಕಿ ಇಡೋದ್ರಿಂದ ಬಟ್ಟೆಗಳು ತುಂಬಾ ಘಮ ಘಮ ಅಂತ ಇರುತ್ತೆ. ಹಾಗೆ ಬ್ಯಾಡ್ ಸ್ಮೆಲ್ಲಿಂದ ವಿಮುಕ್ತಿ ಪಡಿಬೋದು. ಬ್ಯಾಡ್ ಸ್ಮೆಲ್ ಏನು ಬರೋಲ್ಲ ಫ್ರೆಂಡ್ಸ್. ನಾವು ಬೇಕು ಅಂದಾಗ ಎತ್ಕೊಂಡು ಒಕ್ಕೋಬೋದು. ನೀವು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.